ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ 1000 ಸಬ್ಸ್ಕ್ರೈಬರ್ಸನ್ನು ಯಾವ ರೀತಿಯಾಗಿ ಬೇಗ ಕಂಪ್ಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು 1000 ಸಬ್ಸ್ಕ್ರೈಬರ್ಸನ್ನು ಈಸಿಯಾಗಿ ಕಂಪ್ಲೀಟ್ ಮಾಡಬೇಕು ಅಂತಿದ್ರೆ ನೀವು ಮೊದಲು ವೀಡಿಯೋಸನ್ನು ಡೈಲಿ ಅಪ್ಲೋಡ್ ಮಾಡಬೇಕು. ಫ್ರೆಂಡ್ಸ್, ನೀವೇನಾದರೂ ಈಗ ನಿಮ್ಮ ಒಂದು ಚಾನಲಲ್ಲಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ಮೇಲಿಂದ ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿ. ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ರೀಚ್ ಆಗುತ್ತೆ ನಿಮ್ಮ ವೀಡಿಯೋ. ನೀವು ಡೈಲಿ ಯಾವ ಟೈಮಲ್ಲಿ ಹಾಕ್ತಿರಲ್ವ ಅದೇ ಟೈಮಲ್ಲಿ ಸರಿಯಾಗಿ ಹಾಕಿ ಫ್ರೆಂಡ್ಸ್. ಹಾಗೆ ನೀವು ವೀಡಿಯೋಸನ್ನು ಹಾಕುವಾಗ ಯಾವ ಟೈಮಲ್ಲಿ ಹಾಕಬೇಕು ಅಂತಂದರೆ ನೀವು YT ಸ್ಟುಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಬೇಕು. ವ್ಯೂವರ್ಸ್ ಯಾವ ಟೈಮಲ್ಲಿ ಜಾಸ್ತಿ ನಿಮ್ಮ ವೀಡಿಯೋನ ನೋಡ್ತಾರೆ ಅಂತ, ನಿಮ್ಮ ವ್ಯೂವರ್ಸ್ ಯಾವ ಟೈಮಲ್ಲಿ ನೋಡ್ತಾರೆ ಅಂತ ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಆಯಿತಾ. ಅದ್ರ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು. ಚೆಕ್ ಮಾಡಿಕೊಂಡು ಯಾವ ಟೈಮಲ್ಲಿ ಜಾಸ್ತಿ ನೋಡ್ತಾರೆ ಆ ಟೈಮಲ್ಲಿ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು. ಇದರಿಂದ ಜಾಸ್ತಿ ವ್ಯೂಸ್ ಬರುತ್ತೆ. ಹಾಗೆ ನಿಮಗೆ ಜಾಸ್ತಿ ವ್ಯೂಸ್ ಬಂದ ತಕ್ಷಣ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ಲಿ ಬಂದುಬಿಡ್ತಾರೆ. ಆದ್ದರಿಂದ ನೀವು ಯಾವುದೇ ವೀಡಿಯೋಸಿಗಾದರೂ ವ್ಯೂವರ್ಸನ್ನು ಮೊದಲು ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು. ಇದರಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀರಲ್ವ, ಅಪ್ಲೋಡ್ ಮಾಡುವಂತಹ ವೀಡಿಯೋಸಿಗೆ ತಮ್ಲೈನನ್ನು ಅಟ್ರಾಕ್ಟಿವ್ ಆಗಿ ನೀವು ಕ್ರಿಯೇಟ್ ಮಾಡಿರಬೇಕು. ಈಗ ನಾನು ಈ ಒಂದು ತಮ್ಲೈನನ್ನು ಎಡಿಟ್ ಮಾಡಿದ್ನಲ್ವ, ಹಾಗೆ ವೆರಿ ಇಂಪಾರ್ಟೆಂಟಾಗಿ ನೀವು ತಮ್ಲೈನನ್ನು ತಗೊಳ್ಬೇಕು. ತಮ್ಲೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೀಡಿಯೋ ಕ್ಲಿಕ್ ಮಾಡಬೇಕು ಅಂತಿದ್ರೆ ಅವರು ನಿಮಗೆ ನೀವು ಹಾಕಿರುವಂಥ ವೀಡಿಯೋನ ಅವರು ನೋಡ್ತಾರೆ ಅಂತಂದರೆ ತಮ್ಲೈನ್ ನೋಡಿಕೊಂಡು ನಿಮ್ಮ ವೀಡಿಯೋನ ಕ್ಲಿಕ್ ಮಾಡ್ತಾರಲ್ವ. ಆದ್ದರಿಂದ ತಮ್ಲೈನನ್ನು ನೀವು ವೆರಿ ಇಂಪಾರ್ಟೆಂಟಾಗಿ ಸಬ್ಜೆಕ್ಟಾಗಿ ತಗೊಂಡು ತಮ್ಲೈನನ್ನು ನೀವು ತುಂಬ ಚೆಂದ ಮಾಡಿ ಎಡಿಟಿಂಗನ್ನು ಮಾಡಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನೀವು ಮಾಡಿರುವಂತಹ ವೀಡಿಯೋಸ್ಗಳನ್ನೆಲ್ಲ ಕೂಡ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸಿಗೆ, ಹಾಗೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆಲ್ಲ ಕೂಡ ಶೇರ್ ಮಾಡ್ಕೊಳ್ಳಿ. ನೀವು ಮಾನಿಟೈಸೇಷನ್ನ ಅಪ್ಲೈ ಮಾಡೋಕ್ಕಿಂತ ಮೊದಲು ಫ್ರೆಂಡ್ಸ್. ಮಾನಿಟೈಸೇಷನ್ ಆದಮೇಲೆ ನೀವು ಆ ಥರ ಮಾಡಬಾರ್ದು, ಅದು ತಪ್ಪಾಗುತ್ತೆ. ಅದರಿಂದ ಆದರೂ ಕೂಡ ನೀವು ಸ್ವಲ್ಪ ಶೇರನ್ನು ಮಾಡ್ಬೋದು. ನಿಮಗೆ ಅವಶ್ಯಕತೆ ಇದ್ದರೆ, ಶೇರ್ ಮಾಡುವಂಥ ಅವಶ್ಯಕತೆ ಇದ್ದರೆ, ಮಾನಿಟೈಸೇಷನ್ ಆನ್ ಆದಮೇಲೆ ಶೇರ್ ಮಾಡುವ ಅವಶ್ಯಕತೆ ಇದ್ದರೆ ಮಾತ್ರ ಶೇರ್ ಮಾಡಿ. ಇಲ್ಲ ಅಂತಂದರೆ ಶೇರ್ ಮಾಡೋದು ಬೇಡ. ನಿಮಗೆ ವ್ಯೂವರ್ಸ್ ಆಲ್ರೆಡಿ ಸಿಕ್ಕಿರ್ತಾರಲ್ವ, ಸಬ್ಸ್ಕ್ರೈಬರ್ಸು, ವ್ಯೂವರ್ಸು. ಆವಾಗ ನಿಮಗೆ ಮಾನಿಟೈಸೇಷನ್ ಆನ್ ಆದಮೇಲೆ ನೀವು ಮಾನಿಟೈಸೇಷನ್ ಆನ್ ಆದಮೇಲೆ ನೀವು ಯಾವುದೇ ಫ್ರೆಂಡ್ಸಿಗೆ ಶೇರ್ ಮಾಡುವಂಥ ಅವಶ್ಯಕತೆ ಇರಲ್ಲ ಆಯಿತಾ ಫ್ರೆಂಡ್ಸ್. ಈಗ ಇನ್ನೊಂದೇನು ಅಂತಂದರೆ ಟೈಟಲು, ಡಿಸ್ಕ್ರಿಪ್ಷನ್ನು ಹಾಗೆ ಟ್ಯಾಗ್ಸ್ ಎಲ್ಲ ಕೂಡ ಸರಿಯಾಗಿ ಹಾಕಿ. ಇದರಿಂದ ನಿಮ್ಮ ವಿಡಿಯೋ ರೀಚ್ ಆಗುತ್ತೆ. ಅದರಿಂದ ಸಬ್ಸ್ಕ್ರೈಬರ್ಸು ಆಟೋಮೆಟಿಕ್ಲಿ ಬಂದುಬಿಡ್ತಾರೆ ಫ್ರೆಂಡ್ಸ್. ನೀವು ಆದಷ್ಟು ನಿಮ್ಮ ಒಂದು ವೀಡಿಯೋಸಿಗೆ ವ್ಯೂವರ್ಸನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ವ್ಯೂವರ್ಸನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸು ಬಂದುಬಿಡ್ತಾರೆ ನಿಮ್ಮ ಒಂದು ಚಾನಲಿಗೆ. ಆದ್ದರಿಂದ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ಈ ಒಂದು ವಿಡಿಯೋದಾಗ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಿದ್ರು ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋಕ್ಕೆ ಎಲ್ಲರೂ ಕೂಡ ಭೇಟಿಯಾಗೋಣ. ಎಲ್ಲರೂ ಕೂಡ ಬಾಯ್.